ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡ್ಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಸರ್ ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಮಗೊಂದು ಮಾರುತಿ ಸುಜುಕಿ ಆಲ್ಟೋ K10 ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ, ಸೇಲ್ ಇದೆ ಅಂತ, VX ವೇರಿಯಂಟು. ಹೌದು ಸರ್, ಇದೆ ಸರ್. ಏನೈತೆ ರೀ ಮಾಡಲು? ಸರ್ ಅದು 2011 ಸರ್. ಪಾರ್ಟಿ ಬಂದು ನಾನೇ ಸರ್, 4ನೇನು. 2011 ಮಾಡಲ್ ಐತಿ. ತಾವು ಓನರು, 4ನೇ ಓನರು. ಗಾಡಿ ಯಾರು ತೊಗೊಂತಾರೆ ಅವರು 5ನೇ ಓನರ್ ಆಗ್ತಾರೆ ಸರ್. 5ನೇ ಓನರ್ ಆಗ್ತಾರೆ ಸರ್. ಬರಾಬರಿ. ರನ್ನಿಂಗಲ್ಲಿ ಎಷ್ಟಾಗೈತೆ ಸರ್ ಗಾಡಿ ಓಡಿರೋದು ಸರ್ ಕಿಲೋಮೀಟ್ರು? 1:23 ಓಡಿದೆ ಸರ್. 1,23,000 ಹೊಡೈತ್ರಿ? ಹೌದು ಸರ್. ಓಕೆ, ಇದು ಜೆನ್ಯೂನ್ ರನ್ನಿಂಗ್ ಆಗೈತೆ ರೀ? ಸರ್ ಗುಡ್ ಕಂಡೀಷನ್ ಇದೆ ಸರ್. ಗಾಡಿಯಲ್ಲಿ ₹1 ಖರ್ಚು ಮಾಡೋಂಗಿಲ್ಲ ಸರ್. 5 ಟೈರು ಫ್ರೆಶ್ ಆಗಿದೆ. ಹಾಂ. ಆಮೇಲೆ ಮೊನ್ನೆ ಆಯಿಲ್ ಸರ್ವಿಸು ಎಲ್ಲ ಮಾಡಿಸಿದ್ದೀವಿ ಸರ್. ಏನಿಲ್ಲ ಸರ್, ಪೆಟ್ರೋಲ್ ಹಾಕೊಂಡು ಹೊಡೆಯೋದು ಅಷ್ಟೇ ಸರ್ ಅವ್ರದ್ದು. ಓಕೆ ರೀ ಸರ್. ಇವಾಗ ಓಡಿರೋದು ಜೆನ್ಯೂನ್ ರನ್ನಿಂಗ್ ಹೊಡೈತೆ ರೀ ಇದು? ಮೀಟರ್ ಚಲ್ತಿನೇ ಹೌದು. ಐತಲ್ಲ ರೀ? ಹೌದು ಸರ್. ಓಕೆ. ಗಾಡಿ ಇಂಜನ್ ಕಂಡೀಷನ್ಸ್ ಎಲ್ಲ ಅಗದಿ ಪರ್ಫೆಕ್ಟಾಗಿ ಐತೆ ಅಂತ ಹೇಳತ್ತೀರ. ಆಯಿಲ್ ಸರ್ವಿಸ್ ಕೂಡ ತಾವು ಮಾಡಿಸಿದ್ದೀರಾ? ಮಾಡಿಸಿದ್ದೀನಿ ಸರ್. ಬರಾಬರಿ. ಇವಾಗ ತಮ್ಮದು ವೆಹಿಕಲ್ಲು ಆಕ್ಸಿಡೆಂಟ್ ಆಗೋದು ಸರ್, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ ಆಗಿರ್ಬೋದು, ಓವರ್ಸಿನ ಜಂಪು, ಈ ಥರ ಯಾವುದೇ ಪ್ರಾಬ್ಲಮ್ ಇಲ್ಲ ಅಲ್ಲ ಸರ್? ಇಲ್ಲ ಸರ್, ಇಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕ್ಲಿಯರ್ ಐತ್ರಿ ವೆಹಿಕಲ್ಲು? ಕ್ಲಿಯರ್ ಐತೆ ಸರ್, ನನ್ನ ಹತ್ರ ಕ್ಲಿಯರ್ ಇದೆ ಸರ್. ಓಕೆ. ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರಾ ಗಾಡಿ ತೊಗೊಂಡ್ ಬಳಿಕ? ಇಲ್ಲ ಸರ್, ನಾನು ಏನು ಮಾಡಿಸಿರೋದು ಸರ್, ಹೆಂಗಿತ್ತು ಹಂಗೆ ತಂದು ಅದೇ ಟೈರ್ ಹಾಕಿದ್ದೀನಿ ಸರ್. ಆಯಿಲ್ ಸರ್ವಿಸ್ ಮಾಡಿಸ್ಕೊಂಡು ನನ್ನ ಕಂಡೀಷನ್ನಿಗೆ ಮಾಡ್ಕೊಂಡು ನಾನು ಹೊಡಿತಾ ಇದ್ದೀನಿ ಸರ್ ಗಾಡಿ. ಟೈರಲ್ಲಿ ಎಷ್ಟು ಪರ್ಸೆಂಟೇಜ್ ಐತೆ ಸರ್? ಸರ್ ಟೈರ್ ಹಾಕಿ ಒಂದು 2,000 ಹೊಡೆದಿನಿ ಸರ್ ಅಷ್ಟೇ. 99% ಇದೆ ಸರ್ ಇನ್ನು. ಹೌದ್ರಾ? ಹಾಂ ಸರ್. ವಿತ್ ಸ್ಟೇಪ್ನೂ ಐತ್ರಿ? ಹಾಂ ಸರ್. ಓಕೆ. ಸರ್, ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಒಳಗಡೆ ಫೀಚರ್ಸ್ ಎಲ್ಲ ಏನೇನು ಸಿಗ್ತೈತೆ ರೀ ಗಾಡಿ ತೊಗೊಂಡ್ರೆ? ಸರ್ ಇದು ಪವರ್ ಸ್ಟೇರಿಂಗು, ಪವರ್ ವಿಂಡೋ ಮುಂದ್ಗಡೆ ಮಾತ್ರ ಸರ್ 2. ಹೌದು. ಅದು ಬರೋದೇ ಅದಲ್ಲ ಸರ್, ಟಾಪ್ ಆ್ಯಂಡ್ ಅಲ್ಲ ಸರ್ ಇದು. ಹಂಗಾಗಿ ಹ್ಞೂ. ಆ ಬ್ಯಾಕಲ್ಲಿ ಸರ್ ಕೈಯಲ್ಲೇ ಅದೇ ಮ್ಯಾನುವಲ್ ಐತ್ರಿ ಬ್ಯಾಕ್ Manual, ಸೈಡು. manual. ಫ್ರಂಟ್ ಸೈಡ್ ಏನೈತಿ ನಿಮ್ಮದು ಪವರ್ ವಿಂಡೋ ಬರ್ತೈತೆ ರೀ ಗಾಡಿಗೆ? ಹಾಂ ಸರ್. ಓಕೆ. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ವರ್ಕು, ಮ್ಯೂಸಿಕ್ ಸಿಸ್ಟಮ್ ಇದೆಲ್ಲ ಕೂಡ ವರ್ಕಲ್ಲಿ ಹಾಂ. ಇರುವಂಥದ್ದಾ? ಇದೆ ಸರ್, ಎಲ್ಲ ವರ್ಕಲ್ಲಿದೆ ಸರ್. ಓಕೆ ಸರ್. ಗಾಡಿಗೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, FC ಇನ್ಸೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಹಾಂ ಸರ್, FC ಇನ್ಸೂರೆನ್ಸು ಮುಂದಿನ ವರ್ಷ ಅಂದರೆ ಈಗ 2026 8ನೇ ತಿಂಗಳಿಗೆ FC ಇದೆ ಸರ್. 7ನೇ ತಿಂಗಳು ಇನ್ಸೂರೆನ್ಸ್ ಇದೆ ಸರ್. ಓಕೆ. ಜುಲೈ ತನಕ ಬರೋ 2026 ತನಕ ಇವಾಗ ನಿಮ್ಮದು ಇನ್ಸೂರೆನ್ಸ್ ಸಿಗ್ತೈತೆ ರೀ. FC ಕೂಡ ಆಗಸ್ಟ್ವರೆಗೂ FC ರನ್ನಿಂಗ್ ಸಿಗ್ತೈತೆ ಗಾಡಿ ತೊಗೊಂಡ್ರಿಗೆ, ಹೌದಾ? ಹಾಂ ಸರ್. ಓಕೆ. ಸರ್, ಏನು ಕೊಡ್ತೈತೆ ರೀ ತಮ್ಮ ಕೈಯಾಗ ಮೈಲೇಜ್ ಗಾಡಿ ಇದು? ಸರ್ 24ರಿಂದ 25 ಸರ್. ಮೇನ್ ರೋಡಲ್ಲಿ ಅಂದರೆ ಇದರಲ್ಲಿ ಬರುತ್ತೆ ಸರ್. ಅಂದರೆ ಲೋಕಲಲ್ಲೆಲ್ಲ 23, 24 ಬರುತ್ತೆ ಸರ್. ಓಕೆ. ಈ ಗಾಡಿ ಆಲ್ಟೋ K10 23ರಿಂದ 24 ತನಕ ಬರ್ತೈತೆ ರೀ ಮೈಲೇಜು? ಹೌದು ಸರ್, ಹೌದು ಸರ್. 25 ಕೊಡುತ್ತೆ ಸರ್. ಬೆಂಗಳೂರಿಗೆಲ್ಲ ಹೋದ್ರೆ 25 ಕೊಡುತ್ತೆ ಸರ್. ತಾವೆಲ್ಲ ಚೆಕ್ ಮಾಡಿದ್ದೀರಾ ಮೈಲೇಜು? ಹಾಂ ಸರ್, ನಾನು ಹೊಡಿತಾ ಇದ್ದೀನಲ್ಲ ಸರ್, ಸುಮಾರು ದಿವಸದಿಂದ ಹೊಡಿತಾ ಇದ್ದೀನಲ್ಲ. ಓಕೆ. ಆಲ್ಮೋಸ್ಟ್ ಆಲ್ ಆಲ್ಟೋ K10 20 ತನಕ ಕೊಡುತ್ತೆ ಅಂತ ನಾನು ಕೇಳಿದ್ದೀನಿ. ಇಲ್ಲ ಸರ್, ಇಲ್ಲ ನೋಡಿದ್ದೀನಿ ಕೂಡ. ಸರ್, ಇಲ್ಲ ಸರ್, ಖಂಡಿತ 24, 25 ಬಂದೇ ಬರುತ್ತೆ ಸರ್. ಓಕೆ. ನಾವು ಪ್ರತಿಯೊಂದು ವೆಹಿಕಲ್ಗೂ ತಮ್ಮ ಮೈಲೇಜ್ ಯಾಕೆ ಕೇಳ್ತೀವಿ ಅಂತಂದರೆ ಅವ್ರ ಸರ್ವಿಸ್ ಮ್ಯಾಗೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರು ಕೈಯಾಗ ಏನಾಗುತ್ತೆ ಅಂದರೆ ಮೈಲೇಜ್ ಕೂಡ ಚೇಂಜಸ್ ಕೊಡೋ ರೀತಿ ಇರುತ್ತೆ. ಯಾಕಂದ್ರೆ ನಿಮ್ಮದು ನಾ ಫಸ್ಟ್ ಟೈಮ್ ಕೇಳ್ತಿರೋದು 23, 24 ಕೊಡುವಂಥದ್ದು. ಹಾಂ ಸರ್, 23, 24 ಅಂತೂ ಪಕ್ಕ ಕೊಡುತ್ತೆ ಸರ್. ಬೇಕಾದ್ರೆ ಅವರು ಬಂದವರು ಚೆಕ್ ಮಾಡ್ಕೊಂಡು ಹೋಗಲಿ ಸರ್ ಬೇಕಾದ್ರೆ ಮೈಲೇಜ್ನ. ನಾನು ಅಷ್ಟು ಕಂಡೀಷನ್ ಕೊಡ್ತೀನಿ ಸರ್. ಓಕೆ ಸರ್. ಓಕೆ. ಅದೇನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು? ಸರ್ ಈಗ ಡೈರೆಕ್ಟ್ ಬಂದರೆ ಸರ್ 1,70 ಸರ್. 1,70,000 ಹೇಳಾಗತ್ತೆ ರೀ? ಹೌದು ಸರ್. ಓಕೆ ಸರ್. ಮಾಡೆಲ್ ಬಂದುಬಿಟ್ಟು 2011 ಐತೆ ರೀ. ಮಾರುತಿ ಸುಜುಕಿ ಆಲ್ಟೋ K10 ಗಾಡಿ ಇದು, VX. ಹೌದು. ತಾವು ಓನರ್ ಹೌದು. ಕೂಡ 4 ಆಗಿದ್ರೆ ಗಾಡಿ ಯಾರು ತೊಗೊಂತಾರಲ್ಲ ಈಗ ಅವರು 5ನೇ ಓನರ್ ಆಗ್ತಾರೆ. ತಾವು ಹೇಳಕತ್ತಿದ ಹೌದು. ರೇಟು 1,70,000 ನಮ್ಮ ಹೌದು ಕಡೆಯಿಂದ ಸರ್. ಬಂದವರಿಗೆ. ಸರ್, ಇದರಲ್ಲಿ ಏನು ಮಾಡಿಕೊಡ್ತೀರಾ ನೆಗೆಶ್ಬಲ್ಲು? ಸರ್ ಈಗ ನಿಮ್ಮ ಕಡೆಯಿಂದ ಬಂದರೆ ಸರ್ ₹5,000 ಡಿಸ್ಕೌಂಟ್ ಮಾಡಿಕೊಡ್ತೀನಿ ಸರ್. 1,65,000 ತಾವು ಗಾಡಿ ಕೊಡಕ್ಕೆ ರೆಡಿ ಹೌದು ಇದ್ದೀರಾ? ಸರ್, 1,65ಕ್ಕೆ ಫೈನಲ್ ಮಾಡಿಕೊಡ್ತೀನಿ ಸರ್. ಓಕೆ ಸರ್. ಇದು ಗಾಡಿ ಮತ್ತು ಲೊಕೇಶನ್ ರೀ? ಸರ್ ಇದು ಸರ್ ಚಿಕ್ಕಮಗಳೂರು ಡಿಸ್ಟಿಕ್ಕು, ತರೀಕೆರೆ ತಾಲೂಕು ಸರ್. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ, ಇದೇ ನಂಬರ್ ಸರ್. ಓಕೆ. ಅಪ್ಡೇಟ್ ಮಾಡಿರ್ತೀವಿ ಸರ್. ನೋಡಿ, ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಇಲ್ಲ, ಖಂಡಿತ ಖಂಡಿತ ಸರ್, ಮಾಡಿಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಓಕೆ ಓಕೆ.